ಒಂದು ರಿಕ್ಷಾ ಕೊಟ್ಟ ನಂತರ ಅದರ ಬಿಡಿ ಭಾಗ ಒಂದು ಕೊಡಬೇಕು ಅಂತ ಗೊತ್ತಿಲ್ವಾ ಕಂಪನಿಯವರಿಗೆ? 21,000 ರೂಪಾಯಿದು ಒಂದು ಚಾರ್ಜರ್ ಮಾಡಿದರು. ಇವಾಗ ಸಡನ್ ಆಗಿ 32,000 ಮಾಡವ್ರೆ ಚಾರ್ಜರಿಗೆ. ಉದಾಹರಣೆಗೆ ಎಲ್ಲಿಂದ ಕೊಡೋದು? 3 ವರ್ಷ ಅಂತೇಳಿ ನಮ್ಮ ಕೈಯಿಂದ ಹಣ ತಗೊಂಡಿದ್ದಾರೆ. 3 ವರ್ಷ ವಾರಂಟಿ ಕೊಡ್ತೀವಿ ನಾವು ಅಂತ. ಆದರೆ ಒಂದೇ ವರ್ಷದಲ್ಲಿ ನಮ್ಮ ಗಾಡಿಗಳಿಗೆ ಪಾರ್ಟ್ಸ್ ಕೊಡ್ತಾ ಇಲ್ಲ. ರಿಕ್ಷಾ ತೆಗೆದದ್ದು ದುಡಿಲಿಕ್ಕೆ, ನಮಗೆ ಬೇರೆ ಉದ್ಯೋಗ ಇಲ್ಲ, ಅದರಿಂದನೇ ಜೀವನ ಹೋಗಬೇಕು. ಒಂದು ಏನಾದರೂ ಸ್ಪೇರ್ ಪಾರ್ಟ್ಸ್ ಹೋದರೆ ನಾವು ಅಲ್ಲಿ ಹೋದರೆ ಅವರಲ್ಲಿ ಸ್ಟಾಕ್ ಇರೋದಿಲ್ಲ. ಈಗ ನಿರುದ್ಯೋಗದ ಜೊತೆಗೆ ಆದಾಯ ಕಡಿಮೆ, ಆದರೆ ಸಾಲ ಉಂಟು. ನಮ್ಮ ಎಲ್ಲರ ತಲೆಗೆ ಸಾಲ ಬಂದಿದೆ ಈ ರಿಕ್ಷಾ ತಗೊಂಡು. ಟ್ರಿಯೋ ರಿಕ್ಷಾ ಸಂಘಟನೆಯನ್ನು ಶುರು ಮಾಡಿರುವುದೇ ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ. ಆದರೆ ಇವತ್ತು ಕಂಪನಿಯ ವಿರುದ್ಧವೇ ಈ ಟ್ರಿಯೋ ರಿಕ್ಷಾ ಸಂಘಟನೆಯ ಹೋರಾಟ ನಡೆಸಿದ ಭಾರಿ ಒಂದು ದುರಂತದ ವಿಷಯ. ಆದರೆ ಅನಿವಾರ್ಯ, ಇದು ಬೇರೆ ದಾರಿಯೇ ಇಲ್ಲ. ಯಾಕಂದರೆ ಟ್ರಿಯೋ ರಿಕ್ಷಾ ಚಾಲಕರಿಗೆ ಅವರ ಬೇಡಿಕೆ ಏನಪ್ಪ ಅಂದರೆ, ಒಂದು ಅವರ ಬಿಡಿ ಭಾಗಗಳನ್ನು ಪೂರೈಸಬೇಕು ಅಂತ. ಒಂದು ರಿಕ್ಷಾ ಕೊಟ್ಟ ನಂತರ ಅದರ ಬಿಡಿ ಭಾಗ ಒಂದು ಕೊಡಬೇಕು ಅಂತ ಗೊತ್ತಿಲ್ವ ಕಂಪನಿಯವರಿಗೆ? ಮತ್ತು ಕಂಪನಿಯವರು ಸರ್ವಿಸ್ ಚಾರ್ಜ್, ಅವರು ಸರ್ವಿಸ್ ಮಾಡಬೇಕಾದದ್ದು ಅವರ ಕರ್ತವ್ಯ ಅಲ್ವಾ ಕಂಪನಿದ್ದು. ಇದನ್ನು ಬಹಳ ಪಾರದರ್ಶಕವಾಗಿ ಮತ್ತು ಕಾನೂನುಬದ್ಧವಾಗಿ ಮಾಡಬೇಕು ಅಂತ ಈ ಸಂಘಟನೆಯವರು ಮುಂದೆ ಬಂದಿದ್ದಾರೆ. ಯಾವುದೇ ರೀತಿಯ ಗಲಾಟೆ ಆಗಲಿ ಹಿಂಸೆ ಆಗಲಿ ಬೇಡ, ನಾವು ಶಾಂತಿಯುತವಾಗಿ ಮತ್ತು ಕಾನೂನುಬದ್ಧವಾಗಿ ಮಾಡ್ತೇವೆ ಅಂತ ಹೇಳಿ ಮುಂದೆ ಬಂದಿರೋದು ಭಾಳ ಸಂತೋಷದ ವಿಷಯ. ಆದರೆ ಈಗಾಗಲೇ ಸುಮಾರು ಒಂದು ವರ್ಷಕ್ಕೂ ಹೆಚ್ಚಾಯಿತು. ಮುಖ್ಯವಾಗಿ ಸಮಸ್ಯೆ ಅದರಲ್ಲಿ ಇರುವುದು ಇದರದ್ದು ಚಾರ್ಜರಿದ್ದು. ಒಂದು ಚಾರ್ಜರಿಗೆ ಒಂದು ಎಲೆಕ್ಟ್ರಿಕ್ ರಿಕ್ಷಾ ಕೊಟ್ಟ ನಂತರ ಅದರ ಚಾರ್ಜರ್ ಒಂದು ಸರಿ ಇರಬೇಕಲ್ಲ. ಆ ಚಾರ್ಜರೇ ಸರಿ ಇಲ್ಲ ಅಂದರೆ 6 ತಿಂಗಳಲ್ಲಿಯೇ ಈ ಚಾರ್ಜರ್ ಹಾಳಾಗ್ತದೆ ಅಂತ ಹೇಳಿದರೆ ಅದನ್ನು ಸರಿಪಡಿಸುವುದು ಇವರ ಧರ್ಮ ಅಲ್ವಾ? ಇದು ಒಂದು ರಿಕ್ಷಾಕ್ಕೆ 6 ತಿಂಗಳಲ್ಲಿ ಇದು ಚಾರ್ಜರ್ ಹೋದರೆ ಅದರಲ್ಲಿ ಲಾಭ ಏನು? ಅದು ಅವರ ಕರ್ತವ್ಯ ಅಲ್ವಾ? ಈಗ ನಾವು ರಿಕ್ಷಾ ತೆಗೆದುಕೊಂಡದ್ದೇ ನಿರುದ್ಯೋಗಿಗಳು ನಿರುದ್ಯೋಗ ನಿವಾರಣೆಗಾಗಿ, ಒಂದು ಸ್ವಉದ್ಯೋಗಕ್ಕಾಗಿ ರಿಕ್ಷಾವನ್ನು ತೆಗೆದುಕೊಂಡದ್ದು. ಆದರೆ ಈಗ ಅವರು ಎರಡೆರಡು ಸಮಸ್ಯೆಯಲ್ಲಿ ತೊಳಲಾಡ್ತಾರೆ. ಒಂದು ಮುಂಚೆ ಬರೀ ನಿರುದ್ಯೋಗ ಅಂತ ಮಾತ್ರ ಇತ್ತು, ಬೇರೆ ಯಾವುದೇ ಸಮಸ್ಯೆ ಇರಲಿಲ್ಲ. ಈಗ ನಿರುದ್ಯೋಗದ ಜೊತೆಗೆ ಆದಾಯ ಕಡಿಮೆ, ಆದರೆ ಸಾಲ ಉಂಟು. ನಮ್ಮ ಎಲ್ಲರ ತಲೆಗೆ ಸಾಲ ಬಂದಿದೆ ಈ ರಿಕ್ಷಾ ತಗೊಂಡು. ಲಕ್ಷಗಟ್ಟಲೆ ಸಾಲವನ್ನು ಕಟ್ಟಬೇಕು, ಮತ್ತು ಆದಾಯ ಇಲ್ಲ. ಹಾಗಾಗಿ ಇಂಥ ಪರಿಸ್ಥಿತಿಗೆ ದೂಡಿದ್ದು ನಿಜವಾಗಿ ಇವರೇ, ಯಾರು ಕಂಪನಿಯವರೇ. ಹಾಗಾಗಿ ನಾವು ರಿಕ್ಷಾ ಚಾಲಕರು, ರಿಕ್ಷಾ ಚಾಲಕರು ಯಾವುದೇ ರೀತಿಯಲ್ಲಿ ದೋಷಿಗಳಲ್ಲ. ಯಾಕಂದರೆ ಅದಕ್ಕೆ ನಿಜವಾಗಿ ಕಾರಣವೇ ಈ ಕಂಪನಿಯವರು ನಿಜವಾಗಿ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಸೂಚಿಸಿದರೆ ಇವತ್ತು ಇಷ್ಟು ಅವರ ಕಂಪನಿಯ ಹೆಸರು ಹಾಳಾಗಿರಲಿಕ್ಕೆ ಇರಲಿಲ್ಲ. ಮಂಗಳೂರಿನಲ್ಲಿ ಸುಮಾರು 400-500ರವರೆಗೆ ರಿಕ್ಷಾಗಳಿವೆ. ಆದರೆ 700ವರೆಗೆ ರಿಕ್ಷಾಗಳಿವೆ. ಆದರೆ ಆಶ್ಚರ್ಯ ಅಂದರೆ ಯಾವೊಂದು ರಿಕ್ಷಾ ಚಾಲಕನಿಗೂ ಈ ಸಬ್ಸಿಡಿ ಹಣ ಸಿಕ್ಕಿಲ್ಲ. ಇದು ಬಹಳ ಒಂದು ದೊಡ್ಡ ಸಂಗತಿಯಾಗಿದೆ. ಆದರೆ ಕೇರಳದಲ್ಲಿ ಹೋಗಿ ಕೇಳಿದರೆ ಕೇರಳದ ರಿಕ್ಷಾ ಚಾಲಕರು ಹೇಳ್ತಾರೆ, ರಿಕ್ಷಾ ಚಾಲಕರು ಹೇಳ್ತಾರೆ, ನಮಗೆ ಅದು ಕಂತಿನಲ್ಲಿ ಸಿಕ್ಕುವುದು. ಮೊದಲ ಕಂತು ಬಂತು, ಕೆಲವರಿಗೆ 2ನೇ ಕಂತು ಬಂದಿದೆ, ಇನ್ನೊಂದು 3ನೇ ಕಂತು ನಮಗೆ ಬರಲಿಕ್ಕೆ ಇದೆ ಅಂತ. ಆದರೆ ಮಂಗಳೂರಿನ ರಿಕ್ಷಾ ಚಾಲಕರಿಗೆ ಇದರ ವಿಷಯವೇ ಗೊತ್ತಿಲ್ಲ. ಯಾಕಂದರೆ OTP ನಮಗೆ ಬರ್ತದೆ, ನಾವು ರಿಕ್ಷಾ ಚಾಲಕರಿಗೆ ಬರ್ತದೆ, ಆದರೆ ಕಂಪನಿಯವರು OTP ನಂಬರನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಇದರಲ್ಲಿ ಏನಾಗಿದೆ ಎಂಬ ವಿಷಯವೇ ಗೊತ್ತಿಲ್ಲ. ಅದು ಪ್ರಾಬ್ಲಮ್. ಆದರೆ 1 ಇಯರ್ ಅದನ್ನು ರೆಡಿ ಮಾಡಿ ಕೊಡ್ತಾರೆ, ಆವಾಗ ಅವರಿಗೆ ಪಾರ್ಟ್ಸ್ ಸಿಗುತ್ತೆ. 1 ಇಯರ್ ಆದಮೇಲೆ ಅವರಿಗೆ ಪಾರ್ಟ್ಸ್ ಸಿಗಲ್ಲ, ಹೊಸತು ತಗೊಳ್ಳಿ, ಅದು ರೆಡಿ ಆಗಲ್ಲ. ಇದೊಂದು ದೊಡ್ಡ ಸಮಸ್ಯೆ ಅವ್ರದ್ದು ಚಾರ್ಜರ್. ಇದು ಈಗ ಸ್ಟಾರ್ಟಿಂಗೇ 8,500ಕ್ಕೆ ಚಾರ್ಜರ್ ಕೊಟ್ಟಿದ್ದಾರೆ. ಈಗ ಆಮೇಲೆ 21,000 ರೂಪಾಯಿದು ಒಂದು ಚಾರ್ಜರ್ ಮಾಡಿದರು. ಇವಾಗ ಸಡನ್ ಆಗಿ 32,000 ಮಾಡವ್ರೆ ಚಾರ್ಜರಿಗೆ. ಉದಾಹರಣೆಗೆ ಎಲ್ಲಿಂದ ಕೊಡೋದು? 3 ವರ್ಷ ಅಂತೇಳಿ ನಮ್ಮ ಕೈಯಿಂದ ಹಣ ತಗೊಂಡಿದ್ದಾರೆ. 3 ವರ್ಷ ವಾರಂಟಿ ಕೊಡ್ತೀವಿ ನಾವು ಅಂತ. ಆದರೆ ಒಂದೇ ವರ್ಷದಲ್ಲಿ ನಮ್ಮ ಗಾಡಿಗಳಿಗೆ ಪಾರ್ಟ್ಸ್ ಕೊಡ್ತಾ ಇಲ್ಲ. 1 ವರ್ಷ ಕಳೆದ ನಂತರ ನಾವು ಅದಕ್ಕೆ ಹಣ ಹಾಕಬೇಕಂತೆ. ಮೊನ್ನೆ ಒಂದು ಗಾಡಿ ಬ್ರೇಕ್ ಡೌನ್ ಆಯಿತು, ಅದಕ್ಕೆ ಬ್ರೇಕ್ ಡೌನ್ ಆದಕ್ಕೆ ಅದು ಬ್ರೇಕ್ದ ಕಿಟ್ ಇಲ್ಲ ಅಂತೇಳಿ ಅದರ ಅಸೆಂಬ್ಲಿ ಹಾಕಬೇಕು ಅಂತ ಹೇಳಿದ್ರು. ಅದಕ್ಕೆ 900 ರೂಪಾಯಿ ಅಂತೆ. ಒಂದು ಸೆಟ್ಟಿಗೆ 900 ರೂಪಾಯಿ ಆದರೆ 3 ಸೆಟ್ಟಿಗೆ ಎಷ್ಟಾಯಿತು? 22,700 ರೂಪಾಯಿ ಆಯಿತು. ಅದೇ ಥರ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಸರ್ವೀಸ್ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ಬೆಳಿಗ್ಗೆ ಹೋದರೆ ಸಂಜೆ ತನಕ ಸರ್ವೀಸನ್ನು ಮಾಡ್ತಾರೆ. ನಂತರ ಯಾವುದಾದ್ರೂ ದೊಡ್ಡ ರಿಪೇರಿಗಳು ಬಂದರೆ ಅವರ ಪ್ರಕಾರ ದೊಡ್ಡ ರಿಪೇರಿ, ನಮ್ಮ ಪ್ರಕಾರ ಸಣ್ಣ ರಿಪೇರಿ. ಆದರೆ
1 ತಿಂಗಳು 2 ತಿಂಗಳು ಇಡ್ತಾರೆ, ಕೇಳಿದರೆ ಹೇಳ್ತಾರೆ ಅದು ಅಪ್ರೂವ್ ಬರಬೇಕು ಅಂತೇಳಿ. ಎಲ್ಲಿಂದ ಬರ್ತದೆ ಏನಂತ ಗೊತ್ತಿಲ್ಲ. ಗಾಡಿ ರೆಡಿ ಆದ ನಂತರ ಸಹ ಇವರಿಗೆ ಅಪ್ರೂವ್ ಬರೋದಿಲ್ಲ. ಅಪ್ರೂವ್ ಬರುವ ತನಕನೇ ಗಾಡಿ ತನಕ ನಿಲ್ಲಿಸ್ತಾರೆ. ಹೀಗೆ ತುಂಬ ಜನ ನೊಂದಿದ್ದಾರೆ, ತುಂಬ ಜನ ಕಣ್ಣೀರಾಗ್ತಾ ಇದ್ದಾರೆ, ತುಂಬ ಜನ ಗಾಡಿಯನ್ನು ಮೂಲೆಗಿಟ್ಟು ಮನೆಯಲ್ಲಿ ಕೂತು ಬೇರೆ ಕಡೆ ಏನೋ ಕೂಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ನಮಗೆ ಈ ಎಲೆಕ್ಟ್ರಿಕ್ ರಿಕ್ಷಾ ಮೊದಲ ಅನುಭವ. ಈ ಥರ ನಮಗೆ ನಾವು ರಿಕ್ಷಾ ತಗೊಳ್ಳುವ ಮುಂಚೆ ನಮಗೆ ಯಾರು ಇದರ ಬಗ್ಗೆ, ಇದರ ಕ್ವಾಲಿಟಿಯ ಬಗ್ಗೆ ಆಗಲಿ, ಇದರ ಸರ್ವಿಸ್ನ ಬಗ್ಗೆ ಆಗಲಿ ಯಾರು ನಮಗೆ ರೆಕಮೆಂಡೇಷನ್ ಮಾಡಲಿಲ್ಲ. ಈಗ ನಮಗೆ ನಾವು ರಿಕ್ಷಾ ತಗೊಂಡು ಈಗ 1 ವರ್ಷದ ಮೇಲೆ ಈ ಕಂಪನಿಯ ಎಲ್ಲ ಸಮಸ್ಯೆಗಳು ನಮಗೆ ತಿಳಿದಿದೆ. ನೋಡಿ, ಸಮಸ್ಯೆಗಳು ಪ್ರತಿಯೊಂದರಲ್ಲಿ ಇರ್ತದೆ. ಆದರೆ ನಾವು 3,20,000 ಚಿಕ್ಕ ಅಮೌಂಟಲ್ಲಿದೆ. ಯಾಕಂದರೆ ನಾವು ನಿರುದ್ಯೋಗ ಸಮಸ್ಯೆಯಿಂದ ಈ ರಿಕ್ಷಾ ತಗೊಂಡಿದ್ದೇವೆ. ಈಗ ನಿರುದ್ಯೋಗ ಸಮಸ್ಯೆಗಿಂತ ಜಾಸ್ತಿ ನಮಗೆ ಕಂಪನಿಯವರಿಂದ ಟಾರ್ಚರ್ ಇದೆ. ಟಾರ್ಚರ್ ಏನಂದರೆ, ಈಗ ಫಸ್ಟ್ ಆಫ್ ಆಲ್ ಚಾರ್ಜ್ ಇದು ಎಲೆಕ್ಟ್ರಿಕ್ ರಿಕ್ಷಾ ಆಗಿರೋದ್ರಿಂದ ಚಾರ್ಜಿಂಗ್ ಮಾಡದೆ ರಿಕ್ಷಾದಲ್ಲಿ ದುಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಚಾರ್ಜರ್ ಸಮಸ್ಯೆ ತುಂಬ ಇದೆ ಅಂದರೆ ನಮ್ಮ ಅದಕ್ಕಾಗಿ ನಾವು ಕಮಿಟಿ ಮಾಡಿದ ಉದ್ದೇಶವೇ ಕಂಪನಿಯ ಸರ್ವಿಸ್ ಕಳಪೆ ಆಗಿರೋದರಿಂದ ರಿಕ್ಷಾ ತೆಗೆದದ್ದು ದುಡಿಲಿಕ್ಕೆ. ನಮಗೆ ಬೇರೆ ಉದ್ಯೋಗ ಇಲ್ಲ, ಅದರಿಂದನೇ ಜೀವನ ಹೋಗಬೇಕು. ಏನಾದರೂ ಸ್ಪೇರ್ ಪಾರ್ಟ್ಸ್ ನಾವು ಅಲ್ಲಿ ಹೋದರೆ ಅವರಲ್ಲಿ ಸ್ಟಾಕ್ ಇರೋದಿಲ್ಲ. ವಾರಗಟ್ಟಲೆ ತಿಂಗಳಗಟ್ಟಲೆ ನಿಲ್ಲಿಸೋದುಂಟು ರಿಕ್ಷಾವನ್ನು, ತಿಂಗಳುಗಟ್ಟಲೆ. 1 ತಿಂಗಳು ನೋಡಿ, ನೀವು ಸಾಮಾನ್ಯವಾಗಿ ನೀವು ಒಂದು ಆಲೋಚನೆ ಮಾಡಿ, ಒಂದು ರಿಕ್ಷಾ ಚಾಲಕರನ್ನು 1 ತಿಂಗಳು ರಿಕ್ಷಾ ಒಳಗಿಟ್ಟರೆ ನಾವು ಏನು ಮಾಡೋದು? ನಮ್ಮ ಪರಿಸ್ಥಿತಿ ಏನಾಗಬೇಕು? ಇದು ಇಂಪಾರ್ಟೆಂಟ್ ವಿಷಯ. ನಾವು ಸಾಲದ ಮೇಲೆ ಸಾಲ ಬೀಳ್ತೇವೆ, ಅದಕ್ಕೆ ಯಾರು ಹೊಣೆ?